24 ಜನಕ್ಕೆ ಯಾಕೆ ಬರಲಿಲ್ಲ ಅಂದ್ರೆ ಅವ್ರವ್ರು ಯೋಚನೆ ಮಾಡೋದ್ರ ಮೇಲೆ ಹೋಗ್ತದೆ. ಈ ರಾಜಕಾರಣದಲ್ಲಿ ನೋಡ್ರಿ, ರಾಜಕೀಯ ಅಧಿಕಾರ ಇದೆಯಲ್ಲ, ಅದು ಯಾರು ಅನುಭವಿಸಿರ್ತಾನಲ್ಲ ಅವನು ಬಿಟ್ಕೊಳಕ್ ತಯಾರಿರೋದಿಲ್ಲ. ಅವನು ಯಾರೇ ಇರಲಿ, ನೀವು ಗ್ರಾಮ ಪಂಚಾಯತಿದು ಆಗಲಿ, ಅಸೆಂಬ್ಲಿ ಇರಲಿ, ಇನ್ನೊಂದಿರಲಿ, ಯಾವುದೇ ಹಂತದ ಅಧಿಕಾರ ಆದರೂ ಕೂಡ ಇರೋರು ಯಾರು ಬಿಟ್ಕೊಳಕ್ ತಯಾರಿರೋದಿಲ್ಲ. ಇಲ್ಲದೆ ಇದ್ದವನು ಏನ್ ಮಾಡ್ತಾನೆ, ನೋಡ್ಕೊಂಡು ಅಸಹಾಯಕತನಾಗಿ ಇರ್ತಾನೆ. ಕೆಲವು ಸಲ ಅವರು ಅಸರ್ಟಿವ್ ಆಗಿ ಆ ಅಧಿಕಾರವನ್ನ ಇರೋನ ಹತ್ರ ಅವರು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವನು ಇರೋನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ಇಲ್ಲದೆ ಇರೋನು ಗಳಿಸೋಕೆ ಪ್ರಯತ್ನ ಮಾಡ್ತಾನೆ. ಅದನ್ನೇ ಸಂಘರ್ಷ, ಗೊತ್ತಾಯ್ತಾ? ಅದರಿಂದ ಈ ತರ ಸಂಘರ್ಷಗಳು ಆದಾಗ್ಲೇನೆ ಜನರಿಗೆ ಒಳಿತಾಗುವಂತ ತೀರ್ಮಾನಗಳು ಬರುವುದು. ಅಂದ್ರೆ ಅಧಿಕಾರ ಶಕ್ತಿ ಒಬ್ಬರಿಗೆ ಇರಬಾರ್ದು, ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು. ಒಬ್ಬರ ಹತ್ರನೇ ಇದೆ, ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ಎಲ್ಲ ಸಮುದಾಯಕ್ಕೂ ಕೂಡ ಅವರ ಅರ್ಹತೆ ಅನುಗುಣವಾಗಿ, ಅವರ ಸಂಖ್ಯೆಗೆ ಅನುಗುಣವಾಗಿ ಈ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು. ಯಾವ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ದಾರೆ, ಅದೇ ಆಧಾರದ ಮೇಲೆ ಅಸೆಂಬ್ಲಿಗೂ ಕೂಡ ಲೋಕಸಭೆಗೂ ಮಾಡ್ರಪ್ಪ ಅಂತ. ಆನ್ ರೆಕಾರ್ಡ್ ಈಗ ಪರಮೇಶ್ವರ್ ಅವರು ಮದುವೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಆಗುತ್ತಾನೆ. ಈಗ ನೀವು ಹೇಳಿರೋದು ಅಧಿಕಾರ ಒಬ್ಬರಿಗೆ ಇರಬಾರ್ದು, ಎಲ್ಲಾರ್ಗು ವಿಕೇಂದ್ರೀಕರಣ. ಹೌದಲ್ವ? ಮತ್ತೆ ಯಾಕೆ ಮಾಡಿದ್ರಿ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾಕಪ್ಪ ಮಾಡಿದ್ರಿ ರಿಸರ್ವೇಶನ್? ಅಸೆಂಬ್ಲಿಗೆ ಲೋಕಸಭೆಗಿಂತ ಹೆಂಗೆ ಮೊದಲು ಇತ್ತು, ಹಂಗೆ ನಡ್ಕೊಂಡು ಹೋಗೋದು. ನೀವು ಯಾಕೆ ಮಾಡಕ್ ಹೋಗಿದ್ರಿ? ನೀವು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು. ವಿಕೇಂದ್ರೀಕರಣ ಬೇರೆ. ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಹಂಚಿಕೆ ಆಗ್ಬೇಕು ಅಂತಕ್ಕಂಥ ಯೋಚನೆಯಿಂದ ಅದು ಹಂಚಿಕೆ ಆಗಿರೋದು. ಅಲ್ಲಿ ಹಂಚಿಕೆ ಮಾಡೋ ಇಲ್ಲಿ ಯಾಕೆ ಮಾಡಬಾರ್ದು? SC/ST ಹೊರತುಪಡಿಸಿ ಉಳಿದಂತ ಸಣ್ಣ ಪುಟ್ಟ ಸಮಾಜಕ್ಕೂ ಮೀಸಲಾತಿ ಎಲ್ಲ ಸಮುದಾಯಗಳಿಗೂ ಕೂಡ ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಹೆಂಗ ಸಿಗ್ತದೆ, ನೀವು ಅದೇ ತರ ನಿಮ್ಮ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಮಾಡಿ. ಆಗ ಎಲ್ಲ ಸಮುದಾಯದವರೆಗೂ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅದು ಒಳ್ಳೆ ಒಂದು ಹೆಜ್ಜೆ. ನಾವು ರಾಜಕೀಯ ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಇಟ್ಟಾಗ ಆಗ್ತದೆ. ಈಗಾಗಲೇ ಬಹಳ ಜನಕ್ಕೆ ವಸ್ತು ಏನೋ ಹೇಳ್ತಾರೆ ಅನ್ಬೋದು. ಅಲ್ಲ, ಈ ಚಿಂತನೆ ದೇವರಾಜ ಅರಸರಿಗೂ ಬಂದಿಲ್ಲ, ಸಿದ್ದರಾಮಯ್ಯನವ್ರಿಗೂ ಬಂದಿಲ್ಲ, ನಿಮಗೆ ಬಂದಿರೋದು. ಸಿದ್ದರಾಮಯ್ಯನವರಿಗೆ ಒಂದು ಬಹಳ ಹಿಂದೆ ಜಾಲಪ್ಪನವ್ರು ಇದ್ದಾಗ ಒಂದು ಮೋಸ್ಟ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.